ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಸ್ಪೆಷಲಾಗಿ ಕನ್ನಡಿಗರಿಗೆ ನಮಸ್ಕಾರ. ಇವತ್ತು ಅಧಿಕ ಮಾಸದ ಲಾಸ್ಟ್ ಸೋಮವಾರ ಅಲ್ಲ, ಇದು ಅಮಾವಾಸ್ಯೆ ಅಲ್ಲ. ಸೊ ಹಾಗಾಗಿ ನಂದು ಅಧಿಕ ಮಾಸ ಹೆಂಗಿತ್ತು ಅಂಥೇಳಿ ಒಂದು ಮಿನಿ ಲಾಗ್ ಮಾಡೀನಿ. ನಮ್ಮವ್ವ ಹೇಳ್ತಿದ್ಲು, ಸೀರೆ ಉಟ್ಕೊಂಡು ಚೆಂದಾಗಿ ಜಡಿ ಹಾಕ್ಕೊರ್ವಾ, ಕೂದಲ ಬಿಟ್ಕೋಬೇಡ ಅಂತ ಹೇಳ್ತಿದ್ದೆ. ಅದಕ್ಕೆ ಚೆಂದಾಗಿ ಜಡಿ ಹಾಕ್ಕೊಂಡಿನಿ ಅಂತ ತೋರಿಸಿದೆ ನಮ್ಮವ್ವಗೆ. ಯವ್ವ ನೋಡ್ಬೇಕು, ಚೆಂದಾಗಿ ಜಡಿ ಹಾಕ್ಕೊಂಡಿನಿ. ಹಾಗೆ ನಮ್ಮ ಮನೇಲೆಲ್ಲ ಪೂಜೆ ಮಾಡ್ಕೊಂಡು ನೋಡಿರಿ ಇಷ್ಟು ಚೆಂದ ಮಾಡಿದ್ದೆ ನಾನು ಈಶಪ್ಪನ ಚೆಂದಾಗಿ ರೆಡಿ ಮಾಡಿ ಎಲ್ಲ ನೈವೇದ್ಯ ಮಾಡಿ ಇನ್ಸ್ಟಾಗ್ರಾಮ್ನಾಗ ಎಡಿಟ್ ಮಾಡಿದ್ದೆ. ಹಾಗೆ ಬಂದಿದೆ ಅದು. ಸೀದಾ ನಾನು ಬಂದಿರೋದು ಟೆಂಪಲ್ಗೆ ರೆಡಿ ಆಗಿಬಿಟ್ಟು. ಟೆಂಪಲಿಗೆ ಬಂದು ಹೊರಗಡೆ ಚಪ್ಪಲಿ ಇರೋದು ನೋಡಿದ್ರೆ ನಾನು ಎಷ್ಟೊಂದು ಜನ ಇದ್ದಾರೆ ಅಂತ ಅಂದ್ಕೊಂಡೆ. ಒಳಗಡೆ ನೋಡಿದಷ್ಟು ರಶ್ಶೇ ಇಲ್ಲ. ಭಗವಂತ, ನಾನು ಎಷ್ಟು ಜನ ಇರಬೇಕು ಅಂತ ಅಂದ್ಕೊಂಡೆ. ಒಳಗಡೆ ಎಲ್ಲ ಪೂಜೆ ನಡೀತಾ ಇತ್ತು. ಹಿಂದ್ಗಡೆ ಒಂದು ಈಶ್ವರ ದೇವರಿತ್ತು, ಅಲ್ಲಿ ನಾನು ಕಾಯಿ ತೊಗೊಂಡು ಹೋಗಿದ್ದೆ. ಕಾಯಲ್ಲಿ ಸಾಸಿವೆ ಎಣ್ಣೆ ದೀಪ ಹಚ್ಚಬೇಕು ಅಂತ ಹೇಳ್ಬಿಟ್ಟು ಹೋದೆ. ಯಾರೋ ಒಬ್ಬರು ಪೂಜೆ ಮಾಡ್ತಾಯಿದ್ರು. ಸೊ ಹಾಗೆ ವೆಯ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದೆ ಕಾಯಿ ಹಿಡ್ಕೊಂಡು. ಅದಾದಮೇಲೆ ನಾನು ಕಾಯಿ ಹೊಡ್ಕೊಂಡು ದೀಪ ಹಚ್ಚಿ ಊದಿನ ಕಡ್ಡಿ ಬೆಳಗಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹಂಗೆ ಕೂತ್ಕೊಂಡು ಕೂತ್ಕೊಂಡಿದ್ದೆ. ಅದಾದಮೇಲೆ ಸೀದಾ ಒಳಗಡೆ ಹೋದೆ. ನೋಡಿ ಎಷ್ಟು ಚೆಂದ ಕನ್ಸಾಕತ್ತೀನಲ್ಲ, ಮಸ್ತ್ ಕಾಣಿಸತ್ತೀನಿ. ಸೀದಾ ಒಳಗಡೆ ಹೋದೆ. ಒಳಗಡೆ ಹೋಗಿ ಪೂಜೆ ನಡೀತಾ ಇತ್ತು. ನಾನು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಆಹಾ, ಎಂಥ ನೆಮ್ಮದಿ ಭಗವಂತ ಟೆಂಪಲ್ಲಿಗೆ ಹೋದರೆ. ನೋಡಿ, ಯೂಶ್ವಲಿ ರಶ್ ಇರ್ತಿತ್ತು, ಯಾಕೋ ರಶ್ ಇರ್ತಿಲ್ಲ. ಸೊ ಹಂಗಾಗಿ ಈ ಕಡೆ ನಮ್ಮ ಗಣೇಶ ಇದ್ದ, ಸೆಂಟ್ರಲ್ಲಿ ಈಶ್ವರ ದೇವರಿತ್ತು, ಆ ಕಡೆ ಲಕ್ಷ್ಮೀ ಮಾತಾ ಇದ್ಲು ಹೊರಗಡೆ, ಮತ್ತು ಈ ಕಡೆ ಒಂದು ಈಶ್ವರ ಮತ್ತು ಬಸವಣ್ಣ ದೇವರಿತ್ತು. ತುಂಬ ಅಂದರೆ ತುಂಬ ಪೀಸ್ಫುಲ್ ವಾತಾವರಣ ಇತ್ತು. ಮನಸ್ಸಿಗೆ ಜಾಸ್ತಿ ನೆಮ್ಮದಿ. ಇದನ್ನೆಲ್ಲ ನೋಡಿಕೊಂಡು ಮತ್ತೆ ಒಂದ್ಸಲ ಎಲ್ಲ ಗ್ರ್ಯಾಟಿಟ್ಯೂಡ್ ಹೇಳಿ ನಾನು ಹೊರಗಡೆ ಬಂದು ಸ್ವಲ್ಪ ತಂಗೆ ದೇವ್ರು ನೋಡ್ತಾ ಕೂತ್ಕೊಂಡೆ. ಸುಮ್ಮನೆ ಕೂತ್ಕೊಳ್ಳೋದು ಹೆಂಗಾಗುತ್ತೆ, ಕಮ್ಯುನಿಕೇಷನ್ ಆಗ್ತಾನೇ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಮತ್ತೆ ನಾನು ಆಂಜನೇಯನ ಟೆಂಪಲ್ಲಿಗೆ ಬಂದುಬಿಟ್ಟು ಆಂಜನೇಯನ ಜೊತೆಗೂ ಸ್ವಲ್ಪ ಮಾತಾಡಿಕೊಂಡು ದೇವ್ರು ಕೇಳಿಸ್ಕೊಂಡ್ರು. ಆಮೇಲೆ ಪೂರ ಎಲ್ಲ ನಿಮಗೂ ಒಂದ್ಸಲ ತೋರಿಸೋಣ ಅಂತ ಹೇಳ್ಬಿಟ್ಟು ಎಲ್ಲ ವಿಡಿಯೋ ಮಾಡಿಕೊಂಡೆ ನಾನು. ಅದಾದಮೇಲೆ ಹೊರಗಡೆ ಕುಂಬಳಕಾಯಿ ದೀಪ ಹಚ್ಚಿದ್ರು, ಅದನ್ನು ನೋಡಿದೆ. ಆ ವೈಬ್ರೇಷನ್ನೇ ಒಂಥರ ಆಗಿಬಿಡುತ್ತೆ. ದೀಪ, ಗಂಟೆ ಸೌಂಡು, ಅಲ್ಲಿರೋ ಪೀಸ್ಫುಲ್ಲು ಒಂಥರ ನೆಮ್ಮದಿ ಕೊಡುತ್ತೆ. ಸೊ ಹಾಗಾಗಿ ಮತ್ತೆ ನಾನು ನಮ್ಮ ಮಾರಮ್ಮನ ಟೆಂಪಲ್ಲಿಗೆ ಬಂದೆ. ಇವೆಲ್ಲ ನಮ್ಮ ಏರಿಯಾದಲ್ಲೇ ಇರುವಂಥ 3 ಟೆಂಪಲ್ಗಳಿಗೂ ನಾನು ಡೈಲಿ ಬರ್ತೀನಿ. ಇವತ್ತು ಸ್ವಲ್ಪ ಅಧಿಕ ಮಾಸದ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿಕೊಂಡೆ ನಾನು. ಹಾಗೆ ಅಮ್ಮನ ಜೊತೆ ಸ್ವಲ್ಪ ಮಾತಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡೆ. 10 ಮಿನಿಟ್ಸ್ ಕೂತ್ಕೊಂಡಾದ್ಮೇಲೆ ಒಂದು ಅಜ್ಜಿ ಬಂದು ನನಗೆ ಕಾಯಿ, ಆಮೇಲೆ ಬಾಳೆಹಣ್ಣು, ಆಮೇಲೆ ಹೂವು ಕೊಟ್ಟರು. ದೇವ್ರ ಪ್ರಸಾದ ಅಂತ ಹೇಳಿಬಿಟ್ಟು ಅಮ್ಮಂಗೆ ಥ್ಯಾಂಕ್ ಯು ಹೇಳಿ ಮತ್ತೆ ದಾರಿಲಿ ಬರ್ತಾ ಇದ್ದೆ. ಹಸು ಕಾಣಿಸ್ತು. ಹಸು ನೋಡಿನೂ ಅಧಿಕ ಮಾಸ ಸೋಮವಾರ ಕಾಣಿಸ್ತಲ್ಲ, ಖುಷಿ ಆಯಿತು. ಸೀದಾ ಮನೆಗೆ ಬಂದ್ಬಿಟ್ಟು ಒಬ್ರಿಗೆ ದೋಸೆ, ಒಬ್ರಿಗೆ ಇಡ್ಲಿ, ಬ್ಯಾಕ್ ಟು ಮನೆ ಕೆಲಸ. ಎಲ್ಲರೂ ದೋಸೆ ಇಡ್ಲಿ ತಿನ್ಕೊಂಡು ಮುಗಿಸಿದೆ. ಸೊ ಯಾರೆಲ್ಲ ನೋಡಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್.